ನೋಡ್ತಿದ್ರೆ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮುಖಭಂಗ ಹೊರತು ನನಗಲ್ಲ. ಜಿಲ್ಲೆಯಲ್ಲಿ ಬಿಜೆಪಿನ ಕಾಂಗ್ರೆಸ್ಗೆ ಅಡ ಇಟ್ಟಿದ್ದಾರೆ. ನಗರಸಭೆ ಅಧ್ಯಕ್ಷರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗುಡುಗಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅವಿಶ್ವಾಸ ನಿರ್ಣಯವನ್ನು ಯಾವ ಉದ್ದೇಶಕ್ಕಾಗಿ ತಂದಿದ್ದೇನೆ ಬಗ್ಗೆ ನಮ್ಮ ಪಾರ್ಟಿಯ ಎಲ್ಲರೂ ಕುಳಿತು ತೀರ್ಮಾನಿಸಿದ್ದೇವೆ. ಈಗಿನ ಅಧ್ಯಕ್ಷರು ನನಗೆ 3 ತಿಂಗಳು ಸಾಕು ಅಂದಿದ್ದರು. ಆದರೆ 3 ಹೋಗಿ 6 ತಿಂಗಳು ಕಳೆದರೂ ಅಧಿಕಾರ ಬಿಡಲಿಲ್ಲ. ಬೇಕಾದರೆ ಹಾಸನಾಂಬೆ ಮುಂದೆ ಸತ್ಯದ ಬಗ್ಗೆ ಆಣೆ ಮಾಡಲಿ. ನಾವು ಮುಸಲ್ಮಾನ್ ಸದಸ್ಯರಿಗೆ ಅವಕಾಶ ಕೊಡಬೇಕು ಎಂದಿದ್ದೆವು. ಆದರೆ ನನಗೆ ಮೊದಲ ಅವಕಾಶ ಕೊಡಿ ಎಂದು ಕೇಳಿದ್ದರು. ಹಾಸನದಲ್ಲಿ ಕಾಂಗ್ರೆಸ್ ಬಿಜೆಪಿ ಒಟ್ಟಾಗಿ ನಡೆದುಕೊಂಡಿವೆ. ಹಿಂದೆ ಎನ್ಡಿಎ ಜೊತೆ ಮೈತ್ರಿ ಇದೆ ಅಂತ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೆವು. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಿಗೂ ತಿಳಿಸಿದ್ದೇನೆ. ನನಗೆ ಮುಖಭಂಗ ಆಗಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮುಖಭಂಗ ಆಗಿರುವುದು. ಕಳೆದ 1 ವರ್ಷದಿಂದ ಜಿಲ್ಲೆಯಲ್ಲಿ ಏನು ನಡೆಯುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಗೊತ್ತಾಗಬೇಕು. ಬಿಜೆಪಿ ಕಾಂಗ್ರೆಸ್ 2 ಸೇರಿ ಪ್ರಾದೇಶಿಕ ಪಕ್ಷದ ಮೇಲೆ ಸವಾಲು ಒಡ್ಡಿದ್ದಾರೆ. ಆ ಸವಾಲನ್ನು ನಾವು ಸ್ವೀಕರಿಸುತ್ತೇವೆ. ನಮ್ಮ ಸದಸ್ಯರು ನಮ್ಮ ಪಕ್ಷದ ಗೌರವ ಉಳಿಸಿದ್ದಾರೆ. ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮುಖಭಂಗ ಆಗಿದ್ದು ಹಾಸನ ಜಿಲ್ಲೆಯಲ್ಲಿ ಬಿಜೆಪಿನ ಕಾಂಗ್ರೆಸ್ಗೆ ಅಡ ಇಟ್ಟಿದ್ದಾರೆ. ನಗರಸಭೆ ಅಧ್ಯಕ್ಷರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಸಿದರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ದರೆ ಹಾಸನದಲ್ಲಿ ಮಾತ್ರ ಬಿಜೆಪಿ ಕಾಂಗ್ರೆಸ್ ಅಲಯನ್ಸ್ ಇದೆ ಎಂದು ಹಾಸನದಲ್ಲಿ ಅವಿಶ್ವಾಸ ಮಂಡನೆ ಸೋತ ಬಗ್ಗೆ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಅದೆಷ್ಟು ದಿನ ಇರ್ತಾರೆ ಕಾಂಗ್ರೆಸ್ ಬಿಜೆಪಿ ಇವರು 3 ಜನ ಸೇರಿ ಅದೇನ್ ಕಡಿದು ಕಟ್ಟೆ ಹಾಕ್ತಾರೆ ನೋಡೋಣ. ನಮ್ಮ ಪಕ್ಷದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅವರ ಜೊತೆ ನಾನು ಇರ್ತೇನೆ. ಆತನ ವಿರುದ್ಧ ಕಾನೂನು ರೀತಿ ಏನು ಕಲಿಸಬೇಕು ಕಲಿಸ್ತೇನೆ. ನಾನು 30 ವರ್ಷ ರಾಜಕೀಯ ಮಾಡಿದ್ದೇನೆ. ಇಂತಹುದನ್ನೆಲ್ಲ ನೋಡಿದ್ದೇನೆ. ನನಗೆ ರಾಜಕೀಯ ಹಿನ್ನಡೆಯಲ್ಲ, ಇದು ಬುನಾದಿ ಎಂದರು. ಆ ಅಧ್ಯಕ್ಷನಿಗೆ ಮಾನ ಮರ್ಯಾದೆ ಗೌರವ ಇದೆಯಾ? ಈ 2 ರಾಷ್ಟ್ರೀಯ ಪಕ್ಷಗಳಿಗೆ ಹೆದರಲ್ಲ ಎಂದು ಗುಡುಗಿದರು. ಮುಖಭಂಗ ನನಗೆ ಆಗಿಲ್ಲ. ಬಿಜೆಪಿ ರಾಜ್ಯ ಅಧ್ಯಕ್ಷರಿಗೆ ಮುಖಭಂಗ ಆಗಿದೆ ಎಂದು ಪುನಃ ಇದೇ ಮಂತ್ರ ಪಠಿಸಿದರು. ಕಾಶ್ಮೀರದ ಪಹಲಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ವಿಚಾರವಾಗಿ ಮಾತನಾಡಿ, ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೀನಿ. ಎಲ್ಲ ಧರ್ಮವನ್ನು ಸಮನಾಗಿ ನೋಡಬೇಕು. ಅಲ್ಲಿ ಯಾರು ಮುಸ್ಲಿಂ ಮಾಡಿದ್ದಾರೆ, ಇಲ್ಲಿ ಇರುವ ಮುಸ್ಲಿಮರು ಏನು ಮಾಡ್ತಾರೆ, ಕಾನೂನು ರೀತಿ ಏನಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಳ್ಳಲಿ ಎಂದರು. ನಮ್ಮ ಮೆಂಬರ್ಸ್ ಪಕ್ಷದ ಸಿದ್ಧಾಂತನ ಒಪ್ಪಿ ಎಲ್ಲ ವೋಟ್ ಹಾಕಿದ್ದಾರೆ. ನಿನ್ನೆ ಅವಿಶ್ವಾಸ ವಿರುದ್ಧ ಅವರಿಗೆ ನಾನು ಕೃತಜ್ಞತೆ ಆಗಿದ್ದೇನೆ. ಅವ್ರದ್ದೇನೇ ಕೆಲಸ ಕಾರ್ಯಗಳಿದ್ರೆ ನನ್ನ ಕೈಲಾದಷ್ಟು ಅವ್ರ ಜೊತೆ ನಾನು ಇರ್ತೀನಿ. ಇವತ್ತು ಅವರು ಮೀಟಿಂಗ್ ಕರೆದಿದ್ದೀನಿ. ವೋಟ್ ಆದ ತಕ್ಷಣ ರೇವಣ್ಣ ವೋಟ್ ಹಾಕಿಸ್ಬಿಟ್ರು. ನಮ್ಮ ಮಾತಾಡಿ ಇವತ್ತು ಕರೆದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ತಟಸ್ಥತೆ ಪರವಾಗಿ ಹಾಕ್ಬೇಕು ಅಂತ ಕೊಟ್ರ ನಾವು ಅವ್ರ ತಟಸ್ಥ ಅದು ಕಾನೂನು ಇದೆ. ಅವ್ರ ವಿರುದ್ಧ ವಿಶ್ವಾಸ ಅದಕ್ಕೆ ಓಟ್ ಹಾಕ್ಬೇಕು. ಅವ್ರು ತಟಸ್ಥ ಎಲ್ಲ ಇರೋದು ಅದು ಹೆಂಗೆ ಕಾನೂನು ರೀತಿ ಅದೇನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ನಾವು ಕಲಿಸ್ತೀವಿ ಬಿಡಿ. ಅವೇಂತಾರೆ ಇಂಥವ್ರೆಲ್ಲ ನಾನು 30 ವರ್ಷ ರಾಜಕಾರಣದಲ್ಲಿ ಎಷ್ಟು ನೋಡಿದ್ದೀನಿ. ವಿಪ್ ಉಲ್ಲಂಘನೆ ಆಗಿದೆ. ವಿಪ್ಪಿನ ಏನ್ ಕಾನೂನು ರೀತಿ ಕ್ರಮ ತಗೋಬೇಕು ಪಕ್ಷ ತಗೊಳುತ್ತೆ. ಅದ್ ನನಗೆ ಗೊತ್ತಿಲ್ಲ. ಈಗ ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.